ಕೆಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಕೊನೆಯ ಗಡಿ ಗ್ರಾಮ ಪಂಚಾಯಿತಿ ಹಿರೇಹಟ್ಟಿಹೊಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಇತ್ತೀಚಿನ ಮಹತ್ವ ಯೋಜನೆಯಾದ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿದೆ. ಇನ್ನು ಕಾರ್ಯಕ್ರಮದ ನಿಮಿತ್ತವಾಗಿ ನಿವೃತ್ತಿ ಹಂಚಿನಲ್ಲಿ ಇರುವಂತಹ ಈ ಶಾಲೆಯ ಪ್ರಧಾನ ಗುರುಗಳು ಆದ ಎಸ್ಐ ಐಬತಿ ಅವರ ಸತ್ಕಾರ ಸಮಾರಂಭ ಮತ್ತು ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಶಾಲೆಯ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು. ಇನ್ನು ಈ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದ ಹಳೆಯ ವಿದ್ಯಾರ್ಥಿಗಳು ಆದ ಹಾಲಿ ಜಮಖಂಡಿ ತಾಲೂಕಿನ ತಹಸೀಲ್ದಾರ್ ಆದ ಸದಾಶಿವ ಸಂಭಾಜಿ ಮಕ್ಕೋಜಿ, ದಾವಣಗೆರೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದ ಶ್ರೀ ಮಹಾವೀರ್ ಕರಣವರ್, ಹಿರಿಯ ಅಭಿಯಂತರ ಶ್ರೀ ರವೀಂದ್ರ ಗಡಾದ್, ಪಿಎಸ್ಐ ಕೃಷ್ಣವೇಣಿ ಗುರ್ಲಹೊಸೂರ, ಡಾಕ್ಟರ್ ಶ್ಯಾಮಲಾ ಬಿ ದಾಸೋಗ, ಅಶೋಕ್ ಹೊಸ್ಕೇರಿ ಸೇರಿ ಎಲ್ಲ ಹಳೆಯ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಬೆಳಗಾವಿ ಉಪವಿಭಾಗದ ಅಧಿಕಾರಿಗಳು, ಶ್ರವಣ ನಾಯಕ್, ಗ್ರಾಮೀಣ ಕುಡಿಯುವ ನೀರು ಕಾರ್ಯನಿರ್ವಾಹಕ ಅಭಿಯಂತರ ಮಠಪತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಲವಗಿ, ಎಸ್ಡಿಎಂಸಿ ಅಧ್ಯಕ್ಷ ರಾಮಕೃಷ್ಣ ತಡಕೋಡ, ಅಭಿಯಂತರ ಮಂಜುನಾಥ್ ಗಡಾದ, ಜಯಕುಮಾರ್ ಹೆಬ್ಲಿ ಹಾಗೂ ವಿವಿಧ ಇಲಾಖೆಗಳ ಸೇವೆ ಸಲ್ಲಿಸುತ್ತಾ ಇರುವ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು. ವಿವಿಧ ಇಲಾಖೆಗಳಲ್ಲಿ ಅಧಿಕಾರಿಗಳಾಗಿದ್ದಾರೆ ಮತ್ತೆ ಜಡ್ಜ್ಗಳಾಗಿದ್ದಾರೆ. ಇವತ್ತು ಒಂದ್ ರೀತಿ ಸಮ್ಮಿಲನ ಆಗಿದೆ. ವಿಶೇಷವಾಗಿ ಇದ್ರ ನಿಮಿತ್ತ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತಕ್ಕಂತ ಒಂದ್ ರೀತಿ ಯೋಜನೆ ಅಡಿ ಎಲ್ಲರೂ ಸಹ ಒಂದ್ ರೀತಿ ಶಾಲೆಗೆ ಕೂಡಿದ್ದಾರೆ. ಸಾಕಷ್ಟು ಒಂದ್ ರೀತಿ ಈಗ ನ್ಯಾಯಮೂರ್ತಿಗಳು ಇಲ್ಲೇ ಓದಿ ಹಳೆ ವಿದ್ಯಾರ್ಥಿಗಳಾಗಿರುವಂತ ಶ್ರೀ ಮಹಾವೀರ್ ಕರುಣರು ಸಿಕ್ಕಿದ್ದಾರೆ. ಬನ್ನಿ ಅವ್ರ ಬಗ್ಗೆ ಇಲ್ಲಿ ಯಾವ ರೀತಿ ಈ ಸಮ್ಮಿಲನದ ಬಗ್ಗೆ ಕೇಳೋಣ. ಹಾಗಾಗಿ ಒಂದ್ ರೀತಿ ಇಲ್ಲಿ ಹಳೆ ವಿದ್ಯಾರ್ಥಿಗಳಾಗಿದ್ರಿ, ಒಂದ್ ರೀತಿ ಇವತ್ತು ಒಂದ್ ರೀತಿ ಉನ್ನತ ಮಟ್ಟದ ಒಂದ್ ರೀತಿ ನ್ಯಾಯಮೂರ್ತಿಗಳಾಗಿದ್ರ, ಏನ್ ಅನ್ಸ್ತದೆ ಸರ್ ಎಕ್ಸ್ಪೀರಿಯನ್ಸ್? ನಿಜವಾಗ್ಲೂ ನನ್ನ ಶಾಲೆಯಲ್ಲಿ ಬಂದು ನಾನು ಒಬ್ಬ ಮುಖ್ಯ ಅತಿಥಿಯಾಗಿ ಒಂದು ಭಾಷಣ ಮಾಡೋದು ಅಂತಂದ್ರೆ ಇದು ತುಂಬಾ ಸಂತೋಷಕರ ಸಂಗತಿ. ಒಂದನೇದಾದ್ರೆ, ಇನ್ನೊಂದು ಈ ಸರ್ಕಾರ ಒಂದು ಅತ್ಯುತ್ತಮವಾದ ಯೋಜನೆ ತಂದಿದೆ, ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನೋಂಥದ್ದು. ನನ್ನ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಯಾಕಂದ್ರೆ ನನಗೆ ಸರ್ಕಾರ ಬಹಳಷ್ಟು ಕೊಟ್ಟಿದೆ, ಶಿಕ್ಷಣ ಇಲಾಖೆ ಬಹಳಷ್ಟು ಕೊಟ್ಟಿದೆ, ಶಿಕ್ಷಕರು ಬಹಳಷ್ಟು ಕೊಟ್ಟಿದ್ದಾರೆ, ನನ್ನ ತಂದೆ ತಾಯಿಯರು ನಮ್ಮ ಪಾಲಕರು ಪೋಷಕರು ಬಹಳಷ್ಟು ಕೊಟ್ಟಿದ್ದಾರೆ. ನಮ್ಮಿಂದ ಒಂದ್ ಸ್ವಲ್ಪ ಸಮಾಜಕ್ಕೆ ಇನ್ನೊಂದಷ್ಟು ಒಳ್ಳೇದ್ ಮಾಡೋಣ. ಈ ಶಾಲೆಗೆ ಒಳ್ಳೇದ್ ಮಾಡೋದು ಅಂತಂದ್ರೆ, ನಾವು ಇನ್ನೊಂದು ಅರ್ಥದಲ್ಲಿ ನೋಡ್ಬೇಕಾದ್ರೆ ನಮ್ಮ ಊರಿಗೆ ಒಳ್ಳೇದ್ ಮಾಡ್ತಾ ಇದೀವಿ. ನಾವು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಕಲಿತಾ ಇದ್ದಾರೆ, ಶಾಲೆಯಲ್ಲಿ ಏನೆಲ್ಲ ಕಲಿಕಾಸಕ್ತಿಗಳನ್ನ ಸೇರ್ಪಡೆ ಮಾಡ್ಕೋಬೇಕು. ಯಾಕಂದ್ರೆ ಶಿಕ್ಷಕರು ತುಂಬಾ ಒಳ್ಳೆಯ ಒಂದು ವಿದ್ಯಾವಂತ ಶಿಕ್ಷಕರನ್ನ ನೇಮಕ ಮಾಡಿ ಸರ್ಕಾರ ನಿಯೋಜಿಸಿರ್ತದೆ. ಅವರುಗಳ ಜೊತೆಗೆ ನಾವು ಗ್ರಾಮಸ್ಥರು ಕೂಡ ಒಂದ್ ಸ್ವಲ್ಪ ಏನು ಕೈ ಜೋಡಿಸಿದ್ರೆ, ಒಂದು ನಮ್ಮ SDMC ಕಮಿಟಿಯವರೇ ಆಗಿರ್ಬೋದು ಅಥವಾ ಗ್ರಾಮಸ್ಥರ ಈಗ ನಮ್ಮಂತ ಶಿಕ್ಷಿತರ ವ್ಯಕ್ತಿಗಳನ್ನ ಆಗಿರ್ಬೋದು, ಅಧಿಕಾರಿ ವರ್ಗದವರೇ ಆಗಿರ್ಬೋದು, ಸರ್ಕಾರ ಈಗ ಸಾಕಷ್ಟು ಹಲವಾರು ಸಾವಿರಾರು ಯೋಜನೆಗಳನ್ನ ತಂದಿದೆ. ಆದ್ರೆ ಯೋಜನೆಗಳನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಈ ಒಂದು ಸರ್ಕಾರದ ಯೋಜನೆ ಅದಲ್ಲ, ಈ ರೀತಿಯಾಗಿ ಮಾಡಿಕೊಂಡು ಯೋಜನೆಗಳನ್ನ ಮಾಡುವಲ್ಲಿ ಅಥವಾ ನಮ್ಮ ಊರಿನ ಮುಂಬರುವ ಪೀಳಿಗೆಗಳು, ಯಾಕಂದ್ರೆ ಶಿಕ್ಷಣ ಅಂತಂದ್ರೆ ಈಗ ಪಡ್ಕೊಂಡಿದ್ದನ್ನ ಶಿಕ್ಷಣನ ಮುಂದೆ ವರ್ಷಿ ಅವ್ರನ್ನ ನಾವು ಸುಶಿಕ್ಷಿತರನ್ನ ಮಾಡಿದ್ರೆ ಖಂಡಿತವಾಗಿ ನಮ್ಮ ಊರು ದೇಶ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದೆ ಬರಲಿ ಅನ್ನೋದು ನಮ್ಮ ಒಂದು ಮುಖ್ಯ ಧ್ಯೇಯ. ಹಾಗಾಗಿ ಇದು ಸರ್ಕಾರದ ಯೋಜನೆ ಚೆನ್ನಾಗಿದೆ. ಹಾಗಾಗಿ ಆ ಒಂದು ಉದ್ದೇಶಕ್ಕೆ ನಾವು ಕೂಡ ಒಂದು ಸಾಥ್ ಕೊಡೋಣ, ನಮ್ಮ ಮುಂಬರುವ ಪೀಳಿಗೆಯನ್ನ ಸುಶಿಕ್ಷಿತರನ್ನಾಗಿ ಮಾಡೋಣ, ರಾಷ್ಟ್ರ ನಿರ್ಮಾಣದಲ್ಲಿ ಅವ್ರದ್ದು ಕೂಡ ಒಂದು ಭಾಗಿದಾರಿಕೆಯನ್ನ ಪಡ್ಕೊಳ್ಳೋಣ ಅಂತ ನಾವೆಲ್ಲ ಸೇರಿದ್ದೀವಿ. ಇವತ್ತು ನಿಜವಾಗ್ಲೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ಈ ಶಿಕ್ಷಣ ಇಲಾಖೆಗೂ ಸರ್ಕಾರಕ್ಕೂ ಮತ್ತು ಈ ಆಯೋಜಕರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ. ಪ್ರಸ್ತಾವನೆ ಇದೆ ಸರ್, ಸರ್ಕಾರಿ ಪ್ರೌಢಶಾಲೆ ಹಿರೇಹಟ್ಟಿಹೊಳಿಗೆ ಅಂತ ಮನವಿನೂ ಸಹ ಕೊಡ್ತೀವಿ. ಏನಾದ್ರು ಮುಂದೆ ಅಲ್ಲ, ನಾನು ಅದನ್ನ BO ಜೊತೆ ಮಾತಾಡ್ತೇನೆ, ನಮ್ಮ DDPS ಜೊತೆಗೆ ಒಂದ್ಸರಿ ಮಾತಾಡ್ತೇನೆ. ನೋಡೋಣ, ಅದು ಪ್ರಸ್ತಾವನೆ ಇದ್ದು ಅದು ಅವರ ಗೈಡ್ಲೈನ್ಸ್ ಪ್ರಕಾರ ರೂಲ್ಸ್ ಪ್ರಕಾರ ಏನಿದೆ ಅಂತ ನೋಡ್ಕೊಂಡು ಬೇಕಾದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಾದ್ರೆ ಸಲ್ಲಿಸಕ್ಕೆ ಅವ್ರ ಕಡೆಯಿಂದ ವ್ಯವಸ್ಥೆ ಮಾಡಿಸ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಏನ್ ಅನ್ಸ್ತದೆ ಸರ್ ಈ ಕಾರ್ಯಕ್ರಮ? ಇದು ನನ್ನ ಶಾಲೆ ನನ್ನ ಜವಾಬ್ದಾರಿ ಇದೇನು ಇವತ್ತು ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ನಾವೇನು ಕಾರ್ಯಕ್ರಮ ಇವತ್ತು ನೋಡಿದ್ವಿ, ಇದೊಂದು ಎಲ್ಲ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ಮಾಜಿ ವಿದ್ಯಾರ್ಥಿಗಳಿಗೆ ಒಂದು ಏನು ಮಾದರಿ ಅಂತಾನೆ ಹೇಳ್ಬೋದು. ಈ ಪ್ರಕಾರವಾಗಿ ಹಳೆಯ ವಿದ್ಯಾರ್ಥಿಗಳೇ ಸಾಕಷ್ಟು ಜವಾಬ್ದಾರಿಗಳನ್ನ ತಮ್ಮ ಶಾಲೆಗಳಲ್ಲಿ ತಗೊಂಡ್ರೆ ಸಾಕಷ್ಟು ಸರ್ಕಾರದ ಬರ್ಡನ್ ಕೂಡ ಕಡಿಮೆ ಆಗ್ತದೆ. ಸಾಕಷ್ಟು ಸರ್ಕಾರಿ ಶಾಲೆಗಳು ಏನು ಉನ್ನತೀಕರಣಕ್ಕೆ ಒಂದು ನಾಂದಿ ಆಗ್ತದೆ ಹಾಗೂ ಮುಂಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗ್ತದೆ. ಸೊ ಅದರಿಂದ ಇದನ್ನ ಒಂದು ಮಾದರಿ ಅಂತ ಪಡೆದು ಎಲ್ಲ ಮಾಜಿ ವಿದ್ಯಾರ್ಥಿಗಳು ತಮ್ಮ ಶಾಲೆಗೆ ಈ ಜವಾಬ್ದಾರಿಯನ್ನ ತಮ್ಮ ಎಷ್ಟು ಆಗ್ತದೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಶಾಲೆಗಳಿಗೆ ಮಾಡಿದ್ರೆ ಮುಂಬರತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಸುಧಾರಣೆಯನ್ನು ನಾವು ಕಂಡುಕೊಳ್ಬಹುದು.
ಈಗ ಈ ಒಂದು ಶಾಲೆ ಹಳೆ ವಿದ್ಯಾರ್ಥಿಗಳು ಹಾಲಿ PSI ಆಗಿರ್ತಕ್ಕಂಥ ಶ್ರೀ ಕೃಷ್ಣವೇಣಿ ಅವರು ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ಏನೋ ಕನ್ಸು ಕಂಡಿದ್ರಾ ನೀವು ಇಲ್ಲಿ ಮುಂದೆ ಅಧಿಕಾರಿ? ಖಂಡಿತವಾಗ್ಲು ಯಾಕಂದ್ರೆ ನಾವು ಯಾವ ಗೋಲ್ ಇಟ್ಕೊಂಡಿರ್ತೀವಿ ಅದನ್ನ ರೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಖಂಡಿತವಾಗ್ಲು ಯಶಸ್ಸು ಸಿಗ್ತದೆ ಅಂತ ಹೇಳ್ತಾರಲ್ಲ. ಆ ಚಿಕ್ಕನ್ನಲ್ಲೇ ಎಲ್ಲ ಶಿಕ್ಷಕರ ಒಂದು ಮಾರ್ಗದರ್ಶನ, ಅವ್ರ ಸಲಹೆ ಮೇರೆಗೆ ಇವತ್ತಿನ ದಿವಸ ನಮ್ಮ ಜೀವನ ನಡ್ಕೊಂಡು ಬಂದಿದೆ ಅಂತ ಹೇಳಿ. ಏನ್ ಹೇಳ್ತೀರಾ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ? ಖಂಡಿತವಾಗ್ಲು ಗುರಿಯನ್ನ ನೀವು ಮುಟ್ಟಬೇಕು ಅಂತ ಹೇಳಿ ಅಂದ್ರೆ ಆ ಕನಸನ್ನ ಕಾಣ್ರಿ, ಆ ಕನಸಿಗೆ ರೆಕ್ಕೆ ಪುಕ್ಕ ಅನ್ನುವಂತ ಪ್ರಯತ್ನವನ್ನ ಮಾಡ್ರಿ. ಖಂಡಿತವಾಗ್ಲೂ ಕೂಡ ನೀವು ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅಧಿಕಾರಿಗಳು ಸಿಗ್ತಾರೆ. ಸರ್ ನಮಸ್ತೆ. ನೀವೇನಾದ್ರು ಕನ್ಸ್ ಕಂಡಿದ್ರ ಸರ್ ಮುಂದೆ ಒಂದು ಅಧಿಕಾರಿಯಾಗಿ ಮತ್ತೆ ಅತಿಥಿಯಾಗಿ ಬರ್ತೀನಿ ಇಲ್ಲಿ ಸಮ್ಮಿಲನ ಆಗ್ತೀನಿ ಅಂತ? ಖಂಡಿತವಾಗಿ ಕನಸಂತೂ ಕಂಡಿರಲಿಲ್ಲ, ಬಟ್ ಪ್ರಯತ್ನ ಅಂತೂ ಇತ್ತು ಸರ್. ನಮ್ಮ ಶಾಲೆಗೆ ಈ ಒಂದು ಮಟ್ಟದಲ್ಲಿ ನಾವು ಸಹಾಯ ಮಾಡಕ್ಕೆ ನಮ್ಗೊಂದು ಜವಾಬ್ದಾರಿ ಬರ್ತದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನನ್ನ ಶಾಲೆ ನನ್ನ ಜವಾಬ್ದಾರಿ ಮೂಲಕ ನಾವೆಲ್ಲರ ಹಳೆ ವಿದ್ಯಾರ್ಥಿಗಳು ಮತ್ತು ಏನು ಸಣ್ಣ ಪುಟ್ಟ ಸಾಧನೆಗಳನ್ನ ಮಾಡಿದೀವಿ, ನಿಜಕ್ಕೂ ನಾವು ಕಲಿತಂತ ನಮಗೆ ಬುನಾದಿ ಹಾಕಿ ಕೊಟ್ಟಂತ ನಮ್ಮ ಸರ್ಕಾರಿ ಕನ್ನಡ ಶಾಲೆಗೆ ನಾವೇನಾದ್ರೂ ಕೊಡುಗೆಯನ್ನು ಕೊಡಬೇಕು ಅಥವಾ ಇದಕ್ಕೆ ನಮ್ಮ ವಾಪಸ್ ನಮ್ಮ ಸಾರ್ಥಕತೆಯ ಒಂದು ಪ್ರತಿಬಿಂಬವನ್ನು ರೂಪಿಸ್ಬೇಕಂದಾಗ ಖಂಡಿತವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು ಸಾಧನೆ ಮಾಡಿದಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಮುಂದೆನೂ ಕೂಡ ನಾವು ಈ ಶಾಲೆಗೆ ನಮ್ಮಿಂದಂತ ಸಹಾಯವನ್ನ ಮತ್ತು ಇಲ್ಲಿ ಶಿಕ್ಷಣವನ್ನ ಒಂದು ದೊಡ್ಡ ಮಟ್ಟಕ್ಕೆ ಒಯ್ಯಲಿಕ್ಕೆ ಸಾಕಷ್ಟು ಇಲ್ಲಿ ವಿದ್ಯಾರ್ಥಿಗಳು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ನಾವು ಖಂಡಿತ ಪ್ರಯತ್ನ ಪಡ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಅದು ಸಾಕಾರಗೊಂಡಿದೆ. ಮುಂದೆ ಕೂಡ ನಮ್ಮ ಪ್ರಯತ್ನ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಸುಮಾರು 6 ವರ್ಷದಿಂದ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುವ ಭಾಗ್ಯ ನನ್ನದಾಗಿತ್ತು. ಕೊನೆಯದಾಗಿ ಇನ್ನು ಕೆಲವು ದಿನಗಳಲ್ಲಿ ನನ್ನ ಸೇವೆಯಿಂದ ನಿವೃತ್ತರಾಗುವ ಪ್ರಸಂಗ ಬಂದಿದೆ. ಆದ್ರೂ ಸಹಿತ ಈ ಒಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಡಿಯೊಳಗ ನಾ ಏನಾದ್ರು ಮಾಡಿದ್ದಾರೆ ನನ್ನ ಸ್ನೇಹಿತರು, ನಮ್ಮ ಬಂಧು ಬಳಗ, ನಮ್ಮ ಊರಿನ ಸಾಧಕರು ಅವನ್ನೆಲ್ಲ ಸೇರಿಸಿಕೊಂಡ ಒಂದು ನಮ್ಮ ಶಾಲೆಗೆ ಏನಾದರೂ ಸಹಾಯವನ್ನ ಪಡಿಬೇಕಂತ ಇಚ್ಛೆ ಮಾಡಿದಾಗ ನಮ್ಮ ಸರ್ಕಾರದವರು ಇದೇ ವೇಳೆಗೆ ಒಂದು ಯೋಜನೆಯನ್ನ ತಂದ್ರು. ನಮ್ಮ ಶಿಕ್ಷಣ ಸಚಿವರಾದ ಶ್ರೀಮಾನ್ ಮಧು ಬಂಗಾರಪ್ಪನವರು ಅವರ ಆಶಯದಂತೆ ನನಗೊಂದು ದೊಡ್ಡ ಒಂದು ಸಪೋರ್ಟ್ ಆಗಿತ್ತು. ಜನರಲ್ಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ, ಹಿಂದಿನ ಸಾಧಕರಲ್ಲಿ ಒಂದು ನಮ್ಮ ಶಾಲೆಗೆ ಏನಾದರೂ ಸಹಾಯವನ್ನು ಸಹಕಾರವನ್ನು ನೀಡಿ ಅಂತ ಕೇಳಲಿಕ್ಕೆ ನಮಗ ದೊಡ್ಡ ಒಂದು ಅಸ್ತ್ರವಾಗಿ ಕೊಟ್ಟರು. ಅದನ್ನ ನಾನು ಎಲ್ಲ ನಮ್ಮ ಸ್ನೇಹಿತರಿಗೆ ನಮ್ಮ ಗುರು ಬಳಗದಿಂದ ಜೊತೆಯಾಗಿ ಹಾಗೂ ನಮ್ಮ SDMC ಅವರ ಸಹಕಾರದಿಂದ ಗ್ರಾಮ ಪಂಚಾಯಿತಿಯ ಸದಸ್ಯರು, ಅಧ್ಯಕ್ಷರು ಎಲ್ಲ ಒಡಗೂಡಿ ಜನರಿಗೆ ನಾವು ಈ ವಿಷಯದ ಬಗ್ಗೆ ತಿಳಿಸಿದಾಗ ಆ ಸಲ ನಾವು ನಮ್ಮ ಬೆಂಬಲವನ್ನ ನಿಮಗೆ ಕೊಡ್ತಾ ಇದ್ದೀವಿ. ನಮ್ಮ ಸಹಾಯ ನಮಗ ಏನಿಲ್ಲೂ ಸಹಿತ ಹೂವಿನ ಪಕ್ಕಳಿವನ್ನು ನೀಡ್ತೀವಿ ಅನ್ನುವಂತ ನಮಗ ಒಂದು ಭರವಸೆ ಕೊಟ್ಟರು. ಆ ಭರವಸೆಯಿಂದ ನಮ್ಮ ಶಾಲೆಗೆ ಮದತನ್ನ ಮಾಡಿದ್ದಾರೆ. ಅವರ ಸಹಕಾರದಿಂದ ಈ ಶಾಲೆ ಅಭಿವೃದ್ಧಿ ಹೊಂದಲು ಮತ್ತೆ ಇದು ಶೃಂಗಾರ ಹೊಂದಲು ಇಂತಹ ಗಣ್ಯಮಾನ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸುವಂತ ಯೋಗ ನಮಗ್ ಬಂದಿದೆ. ಅದಕ್ಕಾಗಿ ನಮ್ಮ ಎಲ್ಲ ಗ್ರಾಮಸ್ಥರಿಗೆ, ಹಿರಿಯರಿಗೆ ಹಾಗೂ ನಮ್ಮ ಮಾಜಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಮನಪೂರ್ವಕವಾದ ನಮನವನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ವೃತ್ತಿ ಜೀವನದ ಬಗ್ಗೆ ಏನಂತ? ಇಲ್ಲ, ನಾನು ಸುಮಾರು ಸವಿ ನೆನಪುಗಳು ಅಂದಾಗ ನಾನು ಈ ಹಿಂದೆ ಗೋಕಾಕ್ ತಾಲೂಕು ಮೂಡಲಗಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ನನಗನಿಸಿತು. ಆದರೂ ನಮ್ಮ ಊರಿಗೆ ಬಂದಾಗ ಸಮೀಪ ಬಂದ್ರೆ ನಾನು ನಮ್ಮ ಊರು ನಾ ಕಲಿತ ಶಾಲೆ ಒಳಗೆ ಏನಾದರೂ ಒಂದು ಗುರುತಿಸಿಕೊಳ್ಳುವಂಥ ಕೆಲಸವನ್ನ ಮಾಡಬೇಕು ಅನ್ನೋಂಥ ಆಸೆ ಇತ್ತು. ಅದು ಈಗ ಒಂದು ಅವಕಾಶ ಸಿಕ್ಕಿತಿ. ಈ ಅವಕಾಶವನ್ನ ನಮಗೆಲ್ಲ ಬಳಸ್ಕೊಳ್ಳಲಿಕ್ಕೆ ನಮ್ಮ ಊರಿನ ಜನ ನಮಗೆ ಅವಕಾಶ ಕೊಟ್ಟರು. ಅದಕ್ಕಾಗಿ ಅವರು ನಾನು ತುಂಬಾ 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 ಋಣಿಯಾಗಿದ್ದೇನೆ. ನಮ್ಮ ಈ ಒಂದು ಗ್ರಾಮ ನಮ್ಮ ತಾಯಿಯವ್ರದ್ದು ಜೊತೆಯಾಗಿ ಹುಟ್ಟೂರು, ನಮ್ಮ ಅಜ್ಜಿಯವರು ಹುಟ್ಟೂರು, ಹಾಗೂ ನಮ್ಮ ಕುಟುಂಬ ಶ್ರೀಮತಿಯವರು ಸಹಿತ, ನಮ್ಮ ಸಹೋದರರು ಮಿಸೆಸ್ಗಳು ಸಹಿತ ಇದೇ ಊರ ಇರೋದ್ರಿಂದ ನಮಗ ಏನಾಯ್ತಪ್ಪ ಅಂದ್ರೆ ಈ ಊರಿನಲ್ಲಿ ಎಲ್ಲರೂ ಆತ್ಮೀಯರಾಗಿ ಅತ್ಯಂತ ನನ್ನ ಗೌರವಯುತವಾಗಿ ಕಂಡಿದ್ದಾರೆ. ಅದಕ್ಕೆ ಆ ಊರಿನ ಜನರಿಗೆ ನಾನು ಎಷ್ಟು ಗೌರವವನ್ನು ಸಲ್ಲಿಸುವ ಸಹಿತ ನಾನು ಅದರಿಂದ ಬಹಳಷ್ಟು ಪ್ರೇರೇಪಿತವಾಗಿ ಅವರಿಗೆ ನಾನು ಚಿರಋಣಿ. ಒಂದ್ ರೀತಿ ಜವಾಬ್ದಾರಿ ಅಂತಕ್ಕಂತ ಒಂದ್ ರೀತಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಹಿರೇಟಿವಳಿ. ಈ ಹಿರೇಟಿವಳಿ ಒಂದ್ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿಕ್ಕಿದ್ದಾರೆ. ವಿಶೇಷವಾಗಿ ಅಧ್ಯಕ್ಷರೇ ನಮಸ್ತೆ. ಏನ್ ಅನ್ಸ್ತತೆ ಅಧ್ಯಕ್ಷರೇ? ಒಂದ್ ರೀತಿ ಎಲ್ಲ ನೀವು ಸಹ ಇಲ್ಲೇ ಕಲ್ತವ್ರು, ಆನಂತರ ಇಲ್ಲೇ ಸಾಕಷ್ಟು ಜನ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಮತ್ತೆ ಇವತ್ತೇ ಇದೇ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ
ನಿವೃತ್ತಿ ನಿಮಿತ್ತ ಒಂದ್ ರೀತಿ ಎಲ್ಲ ಅಭಿನಂದನಾ ಸಮಾರಂಭ ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ? ಇದು ಒಂಥರ ಖುಷಿ ಕಾರ್ಯಕ್ರಮ ಹೌದು, ಒಂಥರ ವಿಷಾದನೂ ಐತಿ ನಮ್ಗ. ಯಾಕಂದ್ರೆ ನಮ್ಮ ಸರ್ ನೇತೃತ್ವದಲ್ಲಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮವನ್ನ ನಮ್ಮ ಹೆಡ್ ಮಾಸ್ಟರ್ ಅಂತ ಶ್ರೀ ಸೋಮಪ್ಪ ಐಬತ್ತಿ ಸರ್ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇಡೀ ಊರಿನ ಗ್ರಾಮಸ್ಥರನ್ನ, ಗ್ರಾಮ ಪಂಚಾಯತಿ ಅವ್ರನ್ನ, SDMC ಅವ್ರನ್ನ, ಊರಿನಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನ, ಅವರೆಲ್ಲ ಸಾಧಕರು, ಆ ಸಾಧಕರನ್ನ ಎಲ್ಲ ಸನ್ಮಾನಿಸುವ ಜೊತೆಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಈಗ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಪ್ರಪ್ರಥಮವಾಗಿ ನಮ್ಮ ಶಾಲೆಯಲ್ಲೇ ನಾವು ಮಾಡಿದ್ದೀವಿ, ನಮ್ಮ ಸರ್ ನೇತೃತ್ವದಲ್ಲಿ. ಅದಕ್ಕಾಗಿ ನಮಗೆ ಬಹಳ ಖುಷಿ ಆಗ್ತದೆ. ಆದರೆ ಕಳೆದ 30-35 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಸೇವಾ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ ನಮ್ಮ ಗುರುಗಳು. ಅಷ್ಟ ವಿಷಾದನೂ ಆಕತ್ ನಮ್ಗೆ. ಯಾಕಂದ್ರೆ ಇನ್ನೂ ಭಾಳ ಪ್ರಗತಿ ಮಾಡುವಂಥ ಹಂತದಲ್ಲಿ ಶಾಲೆ. ಅವರ ಅತ್ಯಂತ ಜವಾಬ್ದಾರಿಯುತ ಶಿಕ್ಷಕರು, ಅವರ ಈ ಸೇವಾ ನಿವೃತ್ತಿ ನಮ್ಗೆಲ್ಲರಿಗೂ ಅತ್ಯಂತ ನೋವಿನ ಸಂಗತಿ. ಆದ್ರೆ ಅನಿವಾರ್ಯ ಪರಿಸ್ಥಿತಿ ಐತಿ. ಆದ್ರೆ ಅವ್ರ ಮಾರ್ಗದರ್ಶನ ಮತ್ತು ನಿರಂತರವಾಗಿ ನಮ್ಮ ಊರಿಗೆ, ನಮ್ಮ ಮಕ್ಕಳಿಗೆ ನಿರಂತರವಾಗಿ ದೊರೀಲಿ ಅಂತ ಹೇಳ್ತಾ ನಂದು 2 ಮಾತನ್ನ ಹೇಳ್ತೀನಿ. ಅಲ್ಲ, ಈಗ ದೊಡ್ಡ ಐಬತ್ತಿ ಹೋಗ್ತಾವ್ರೆ, ಸಣ್ಣ ಐಬತ್ತಿ ಏನಾದ್ರು ಕರ್ತಕ್ಕಂತ ಪ್ರಯತ್ನ ಮಾಡ್ತೀರಾ ಇಲ್ಲಿ? ದೊಡ್ಡ ಐಬತ್ತಿ ಹೋಗ್ತಾವ್ರೆ, ಸಣ್ಣ ಐಬತ್ತಿ ಏನ್ ಅದಂತ್ರಿ ಇದೆ, ಅದಂತ್ರಿ ಜವಾಬ್ದಾರಿ ಅದಂತ್ರಿ ನಮ್ ಕೈಯಾಗಿಲ್ಲ. ಅಲ್ಲ, ಪ್ರಯತ್ನ ಮಾಡ್ತೀರಾ ಅಂತ? ಪ್ರಯತ್ನ ಮಾಡೋಣ. ಈಗ ಒಳ್ಳೆ ಸರ್, ಮತ್ತೆ ಯಾವಾಗಾಗ್ಲೂ ನಮ್ಮ ಶಾಲೆ ಕಳೆದ 20 ವರ್ಷಗಳಿಂದ ನಂಬರ್ 1 ಶಾಲೆನೇ ಇದೆ. ಹಿರೇಹಟ್ಟಿ ಶಾಲೆ ಯಾವಾಗೂ ಆದರ್ಶ ಶಾಲೆ ನಂಬರ್ 1 ಅಂತ ಬಹುಮಾನ ತಗೊಂಡಿದೀವಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ. ಈಗಾಗಲೇ ನಾವು ಗ್ರಾಮ ಪಂಚಾಯತಿಯಿಂದ ಸುಮಾರು 15 ಲಕ್ಷ ಕೆಲಸಗಳನ್ನು ಮಾಡಿದೀವಿ. ಇನ್ನೂ 15 ಲಕ್ಷ ರೂಪಾಯಿಗೆ ಅಡಿಗೆ ರೂಮು ಮತ್ತು ಟಾಯ್ಲೆಟ್ ಎಲ್ಲ ಹಾಕಿದೀವಿ. ಅವನು ಬರಲಿರೋ ದಿನಮಾನಗಳಲ್ಲಿ ಅವನು ಮಾಡ್ತೀವಿ. ಮತ್ತೆ ಊರಿನ ಜನರ ಸಹಕಾರ ತುಂಬಾ ಸಹಕಾರ ಐತಿ. ಮತ್ತೆ ಇಲ್ಲಿ ಕಲ್ತಂತ ಎಲ್ಲ ಈಗ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಕಲ್ತಂತವ್ರು ತಹಶೀಲ್ದಾರ್ ಇದ್ದಾರೆ, ಜಡ್ಜ್ ಆಗಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟು, ಶಿಕ್ಷಕರು, ಆರ್ಮಿ ಎಲ್ಲ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಾರು. ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಇದು ಕೃತಜ್ಞತೆಯನ್ನು ಈ ಶಾಲೆಗೆ ಇದು ಒಂದು ದೇವ ಮಂದಿರನ ಇದ್ದಂಗ, ವಿದ್ಯಾ ಮಂದಿರ. ಇದಕ್ಕೆ ಅವರೆಲ್ಲ ತಮ್ಮ ಸ್ವಲ್ಪ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ಮುಂದಿನ ದಿನಮಾನಗಳಲ್ಲಿ ಕೂಡ ಒಳ್ಳೆ ಶಿಕ್ಷಕರು ಈ ಶಾಲೆಗೆ ಬರ್ತಾರೋ ಮತ್ತು ಈ ಶಾಲೆ ಯಾವಾಗೂ ನಂಬರ್ 1 ಆಗೇ ಇರ್ತದೆ. ಹಿರೇಹಟ್ಟಿಹೊಳಿಯ ಒಂದ್ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಒಂದ್ ರೀತಿ ಹಳೆ ವಿದ್ಯಾರ್ಥಿಗಳು ಹಾಗೂ ಅಲ್ಲಿ ಒಂದ್ ರೀತಿ ಕಿರಿಯ ಇಂಜಿನಿಯರ್ಗಳು ಆಗಿರ್ತಕ್ಕಂಥ ಶ್ರೀ ರವೀಂದ್ರ ಗಡದವ್ರು ಸಿಗಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ನೀವು ಚಿಕ್ಕ ವಯಸ್ಸಲ್ಲಿ ಕಂಡಿದ್ರ ನೀವು ಒಂದ್ ರೀತಿ ಒಬ್ಬ ಅಧಿಕಾರಿಯಾಗಿ ಇರ್ತೀನಿ ಮತ್ತೆ ಇಲ್ಲಿ ವೇದಿಕೆ ಮೇಲೆ ಅತಿಥಿಯಾಗಿ ಬರ್ತೀನಿ ಅಂತ? ಖಂಡಿತವಾಗಿಯೂ ಅದೇನು ಇರಲಿಲ್ಲ. ಆದ್ರೆ ಒಂದು ಹಿರೇಹಟ್ಟಿಹೊಳಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಬಹಳ ಉತ್ಕೃಷ್ಟ ದರ್ಜೆಯ ಶಿಕ್ಷಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ನಮಗೂ ನೀಡಿದ್ದಾರೆ, ಇವತ್ತಿನವರೆಗೆ ನಿರಂತರವಾಗಿ ನೀಡ್ತಾ ಇದ್ದಾರೆ. ಮತ್ತು ಈಗ ಸರ್ಕಾರಿ ಶಾಲೆ ಅನ್ನುವಂತ ಒಂದು ಅಸಡ್ಡೆ ಭಾವ ಯಾವ ಪೋಷಕರಲ್ಲಿ ಇದೆ ಅದು ಮೊದಲು ತೊಲಗಬೇಕು. ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ನನಗೆ ತಿಳಿದ್ರ ಮಟ್ಟಿಗೆ ಯಾವುದೋ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗುದಿಲ್ಲ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕೆಲವೊಂದು ಒಳ್ಳೆಯೂ ಇದಾವ. ಆದರೂ ಕೂಡ ಸರ್ಕಾರಿ ಶಾಲೆಯ ಅಲ್ಲಿ ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ಭವಿಷ್ಯದಲ್ಲಿ ನಾನು ಕೂಡ ಈಗ ಪಾಲಕರಿಗೆ ಏನು ಒಂದು ವಿನಂತಿ ಮಾಡ್ತೇನೆ ಅಂದ್ರೆ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಅವರಿಗೆ ಸೇರಿಸಿ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀವು ಕೊಡಿಸ್ರಿ ಅನ್ನುವಂಥ ಮಾತನ್ನ ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಕೆಲವೇ ದಿನದಲ್ಲಿ ನಿವೃತ್ತಿ ಹೊಂದಲಿರುವ ಪ್ರಧಾನ ಗುರುಗಳು ಆದ SI ಬತ್ತಿಯವರನ್ನ ಸತ್ಕಾರ ಮಾಡಲಾಗಿದೆ. ಹಳೆಯ ವಿದ್ಯಾರ್ಥಿಗಳು ಆದ ನ್ಯಾಯಾಧೀಶರು ಆದ ಮಹಾವೀರ್ ಕರೆನ್ನವರ್, ತಹಸೀಲ್ದಾರ್ ಮಕ್ಕೋಜಿ, ಎಂಜಿನಿಯರ್ ರವೀಂದ್ರ ಗಡಾದ್, PSI ಕೃಷ್ಣವೇಣಿ ಮತ್ತು ಪ್ರಧಾನ ಗುರುಗಳು ತಮ್ಮ ಅಭಿಪ್ರಾಯವನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರ ಸಂವಾದದಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಕೃತಜ್ಞತೆಗಳನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲವಗಿ ತಿಳಿಸಿದ್ರು. ಕಾರ್ಯಕ್ರಮದ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದಾವೆ. ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಹಳೆಯ ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳಿಂದ ಗಣ್ಯರನ್ನ ಸನ್ಮಾನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಪತ್ರಕರ್ತ ಬಸವರಾಜು ಮಾತನಾಡಿ, ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆರಂಭಿಸುವಂತೆ ಪ್ರಸ್ತಾವನೆ ಇಟ್ಟಿದ್ದಾರೆ. ಈಗೇನು ಹಳೆ ಹಿರೇಹಟ್ಟಿಹೊಳಿ ಅಂತ ಹೇಳ್ಬಿಟ್ಟು ಮುಳುಗಡೆ ಪ್ರದೇಶ ಆಗಿದೆ, ಜನ ಎಲ್ಲ ಶಿಫ್ಟ್ ಆಗಿದೆ. ಆದ್ರೆ ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳು ಅಲ್ಲಿದ್ದಾವೆ ಸರ್. ಸಾಕಷ್ಟು ಐತಿಹಾಸಿಕ ಸ್ಮಾರಕಗಳು, ಮಹಾವೀರರ ಬಸದಿಗಳು, ಮತ್ತೆ ಅವನ್ನೆಲ್ಲ ಓಕೆ ಹಳೆ ಊರಿದೆ, ಏನು ಡೆವಲಪ್ಮೆಂಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಾರೆ, ಜನಪ್ರತಿನಿಧಿಗಳು ಹೇಳ್ತಾರೆ. ಆದರೆ
ಯಾಕಪ್ಪ ಅಂತಂದ್ರೆ ತಲೆತಲಾಂತರಗಳಿಂದ ನಮ್ಮ ಹಿರಿಯರು ಪೂರ್ವಜರು ಅದನ್ನ ಕಟ್ಟಿ ಅದನ್ನ ಇದು ಮಾಡಿದ್ದಾರೆ ನದಿ ದಂಡೆಯಲ್ಲಿ. ಅವನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಮತ್ತೆ ಅದನ್ನ ಒಂದು ರೀತಿ ಕರ್ತವ್ಯ ನಮ್ಮ ಮೇಲೆ ಇದೆ, ಅದ್ರ ಕಡೆ ಗಮನ ಹರಿಸಬೇಕು. ಮತ್ತೆ ವಿಶೇಷವಾಗಿ ಹಿರೇಹಟ್ಟಿಗೆ ಒಂದು ರೀತಿ ಸರ್ಕಾರಿ ಪ್ರೌಢಶಾಲೆ ಆದ್ರೆ ಒಳ್ಳೆಯದು. ಸರ್ಕಾರಿ ಪ್ರೌಢಶಾಲೆ ಯಾಕಪ್ಪ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿ ವಯಸ್ಸು ಒಂದು ರೀತಿ ಇಲಾಖೆ ಇದೆ. ಬಹುಶಃ ಇಲ್ಲಿನ ಸರ್ಕಾರಿ ಪ್ರೌಢಶಾಲೆ ಪಾಲಿಶ್ವಾಡ, ಬಹುಶಃ ಸರ್ಕಾರಿ ಪ್ರೌಢಶಾಲೆ ಪಾಲಿಶ್ವಾಡ ಹೋಗ್ತಾರಂತೆ. ಇಲ್ಲಿ ಸರ್ಕಾರಿ ಹಿರೇಹಟ್ಟಿಗೆ 3 ಊರು ಬರ್ತವ್ರಿ. ಒಂದು ಚಿಕ್ಕೂರು, ಒಂದು ಚಿಕ್ಕಟ್ಟಿಹಳ್ಳಿ, ಮತ್ತೆ ಹಿರೇಹಟ್ಟಿಹಳ್ಳಿ. ಸಾಕಷ್ಟು ವಿದ್ಯಾರ್ಥಿಗಳು ಇರ್ತವೆ. ಮತ್ತೆ ಹೈವೇ ರೋಡ್ ಸಾಕಷ್ಟು ಅಪಘಾತಗಳಾಗ್ತವೆ ಕಪಿಲ್ ಸೀಸನ್ ಅಲ್ಲಿ. ಇಂಥ ಸಂದರ್ಭದಲ್ಲಿ ದಯವಿಟ್ಟು ನೀವೆಲ್ಲ ಗಣ್ಯಾತಿ ಕಂಡಿದ್ದೀರಾ, ನಾವು ನೀವೆಲ್ಲ ಸೇರಿ ಒಂದು ಹಿರೇಹಟ್ಟಿಹಳ್ಳಿಗೆ ಪ್ರತ್ಯೇಕ ಸರ್ಕಾರಿ ಪ್ರೌಢಶಾಲೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ನಿಮ್ ಜೊತೆ ಆಗ್ರಹ ಮಾಡ್ತಾ, ಮತ್ತೆ ಇಲ್ಲಿ ಒಂದು ಸರ್ಕಾರಿ ಒಂದು ಉಪ ಆರೋಗ್ಯ ಕೇಂದ್ರ ಇದೆ, ಸರ್ಕಾರಿ ಉಪ ಆರೋಗ್ಯ ಕೇಂದ್ರ ಅದಿಷ್ಟು ಇಲ್ಲ ಅಂತಾಗಿದೆ. ಹಾಗಾಗಿ ದಯವಿಟ್ಟು ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಟ್ಟಿಕೊಡ್ಬೇಕು ಅಂತ ಹೇಳ್ತಾ, ನಿಮ್ಗೆಲ್ಲರೂ ಸಹ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತಕ್ಕಂಥ ಒಂದು ರೀತಿ ಎಲ್ಲ ಸರ್ಕಾರ ಎಲ್ಲ ಶಾಲೆಗಳಿಗೂ ಒಂದು ರೀತಿ ಮಾದರಿಯಾಗಿದೆ ಅಂತ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹಳೆಯ ವಿದ್ಯಾರ್ಥಿಗಳಿಂದ ಶಾಲೆಗೆ ವಿದ್ಯಾ ಸರಸ್ವತಿ ವಿಗ್ರಹವನ್ನ ಕಾಣಿಕೆಯಾಗಿ ನೀಡಲಾಗಿತ್ತು. ಒಟ್ಟಾರೆ ಅದ್ದೂರಿಯಾಗಿ ನಡೆದ ಈ ಕಾರ್ಯಕ್ರಮವು ಬೆಳಗಾವಿ ಜಿಲ್ಲೆಯಲ್ಲಿ ಮಾದರಿ ಕಾರ್ಯಕ್ರಮವಾಗಿದ್ದು ತುಂಬಾ ವಿಶೇಷವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.